ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 27ನೇ ಕಂತಿನ ಲೈವ್ ಅಪ್ಡೇಟ್ ಈ ಕ್ಷಣದವರೆಗೂ ಎಷ್ಟು ಜನರಿಗೆ ಬಂದಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಶುರುವಾಗಿದೆ, ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಯಾಕೆ ಬಂದಿಲ್ಲ ಇದುವರೆಗೂ, ಯಾವಾಗ ಬರ್ಬೋದು, ಮಾರ್ಚ್ ತಿಂಗಳ ಪೆನ್ಷನ್ ಹಣ ಯಾವಾಗ ಬರುತ್ತೆ, ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಕೂಡ ಸಾಕಷ್ಟು ಜನರಿಗೆ ಬರೋದಿದೆ. ನಿಜವಾಗ್ಲೂ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಅದರ ಜೊತೆಯಲ್ಲಿ ಇವನಿದೆ ಹಣ ಬಾಕಿ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗುತ್ತಾ ಇಲ್ವಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ 27ನೇ ಕಂತು ಈಗಾಗಲೇ ಇದೇ ಮಾರ್ಚ್ 9ನೇ ತಾರೀಕಿಂದ ಹಣ ಬಿಡುಗಡೆ ಆರಂಭ ಆಗಿದೆ. 9, 10, 11 ಇವತ್ತು ಆಲ್ರೆಡಿ 3 ದಿನ ಕಂಪ್ಲೀಟ್ ಆಗಿ 4ನೇ ದಿನ ಶುರುವಾಗಿದೆ. ಈಗ ಆಲ್ರೆಡಿ ನಾನು ನಿನ್ನೆ ಸಂಜೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಸುಮಾರು 6,000 ಚಿಲ್ಲರೆ ಜನ ವೋಟ್ ಮಾಡಿದ್ರು. 44% ಜನರಿಗೆ ಈಗ ಆಲ್ರೆಡಿ 40ರಿಂದ 45% ಜನರಿಗೆ ಆಲ್ರೆಡಿ ಜಮಾ ಆಗಿದೆ. ಇನ್ನೂ ಕೂಡ 60ರಿಂದ 60% ಅಥವಾ 55ರಿಂದ 60% ಜನರಿಗೆ ಆಲ್ಮೋಸ್ಟ್ ಬರೋದು ಬಾಕಿ ಇದೆ. ಇದುವರೆಗೂ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಅದರಲ್ಲೂ ಸಹ ನಿನ್ನೆ ಚಿತ್ರದುರ್ಗ ಇರ್ಬೋದು, ತುಮಕೂರು ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಬೀದರ್ ಜಿಲ್ಲೆ ಇರ್ಬೋದು, ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಶುರುವಾಗಿದೆ. ನನಗೆ ಬಂದಿರುವಂತ ಪ್ರೂಫ್ ಕಳಿಸಿರುವಂತವರ ಪ್ರಕಾರ ನೋಡೋದಕ್ಕೆ ಹೋದ್ರೆ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೆಂಗಳೂರು ಸಿಟಿ ಇರ್ಬೋದು, ಬೆಂಗಳೂರು ದಕ್ಷಿಣ ಇರ್ಬೋದು, ಬೆಂಗಳೂರು ಉತ್ತರ ಇರ್ಬೋದು, ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಶುರುವಾಗಿದೆ. ಈಗ ಆಲ್ರೆಡಿ ಕೋಲಾರ ಜಿಲ್ಲೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಬಾಗಲಕೋಟೆ, ಗದಗ ಜಿಲ್ಲೆ, ಬೆಳಗಾವಿ, ಚಿತ್ರದುರ್ಗ, ಕೊಪ್ಪಳ, ಗುಲ್ಬರ್ಗ ಜಿಲ್ಲೆ ನಿನ್ನೆಯಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಮಂಡ್ಯ ಜಿಲ್ಲೆ, ತುಮಕೂರು, ಚಿಕ್ಕಬಳ್ಳಾಪುರ, ಬೀದರ್ ಜಿಲ್ಲೆ, ಇಷ್ಟು ಜಿಲ್ಲೆಯವರು ಈಗ ಆಲ್ರೆಡಿ ಪ್ರೂಫ್ ಕಳಿಸಿದ್ದಾರೆ. ಇದನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗೆ ಏನಾದರೂ ಜಮಾ ಆಗಿದ್ರೆ ದಯವಿಟ್ಟು ನಮಗೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಎಲ್ಲಾದ್ರೂ ಸಹ ನೀವು ಪ್ರೂಫ್ ಅನ್ನ ಕಳಿಸಬಹುದು, ಓಕೆನಾ. ಟೆಲಿಗ್ರಾಮ್ ಅಲ್ಲೂ ಸಹ ನೀವು ಪ್ರೂಫ್ ಅನ್ನ ಕಳಿಸಬಹುದು. ನೀವೇನ್ ಪ್ರೂಫ್ ಕಳಿಸಿರ್ತೀರಿ ನಾನು ಅದನ್ನ ಟೆಲಿಗ್ರಾಮ್ ಚಾನಲ್ಗೆ ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ಕೂಡ ಅಲ್ಲಿ ಜಾಯಿನ್ ಆಗಿ ಯಾವ್ಯಾವ ನಿಮ್ಮ ಜಿಲ್ಲೆಗೂ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಬಹುದು, ಓಕೆನಾ. ಈಗ ನಿಮ್ಗೆ ಮಾರ್ಚ್ ತಿಂಗಳ ಪೆನ್ಷನ್ ಬಗ್ಗೆ ಹೇಳ್ಬಿಡ್ತೀನಿ. ಈಗ ಆಲ್ರೆಡಿ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ. ಬಟ್ ಆದ್ರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿದೆ. ಅಂದ್ರೆ ಈಗ ಸರ್ಕಾರ ಕಡೆಯಿಂದ ಹಣ ಬಿಡುಗಡೆಯಾಗಿ ಡಿಬಿಟಿಗೆ ಆಲ್ರೆಡಿ ಪುಷ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಈಗ 3-4 ದಿನದ ಹಿಂದೆನೆ ಜಮಾ ಆಗ್ಬಹುದು ಅಂತ ಹೇಳಿ. ಬಟ್ ಆದ್ರೆ ನಿಮಗೆ ಮಾರ್ಚ್ 15ನೇ ತಾರೀಕು ಒಳಗಡೆನೆ ಪೆನ್ಷನ್ ಹಣ ಬಿಡುಗಡೆ ಆಗುತ್ತೆ. ಇವತ್ತು ನಾಳೆ 2-3 ದಿನದಲ್ಲಿ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ಕಾದ್ ನೋಡೋಣ. ನಿಮ್ಗೆ ಏನಾದ್ರೂ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆದ್ರೆ ತಪ್ಪದೇ ಪ್ರೂಫ್ ಕಳಿಸೋದನ್ನ ಮರಿಬೇಡಿ. ಅದರ ಜೊತೆಯಲ್ಲಿ ಫೆಬ್ರವರಿ ತಿಂಗಳ ಏನ್ ಪೆಂಡಿಂಗ್ ಇದೆ ಅದು ಕೂಡ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಜೊತೆಯಲ್ಲೇ ಜಮಾ ಆಗುತ್ತೆ. ನಿಮ್ಗೆ ಏನಾದ್ರೂ ಬರಲಿಲ್ಲ ಅಂದ್ರೆ ನೀವು ನಿಮ್ಮ ತಾಲೂಕಿನ ಪಿಂಚಣಿ ವಿಭಾಗಕ್ಕೆ ಭೇಟಿ ನೀಡ್ಬಿಟ್ಟು ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ನೀವು ಕೇಳ್ಕೊಬೇಕಾಗತ್ತೆ. ಮೊಬೈಲ್ ನಲ್ಲೇ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಪಿಂಚಣಿ ಸ್ಟೇಟಸ್ ಅನ್ನ ಅಂತ ಹೇಳಿ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ನೀವು ಕೂಡ ಚೆಕ್ಔಟ್ ಮಾಡಿ, ಓಕೆನಾ. ಇನ್ನ ಯುವನಿಧಿ ಹಣ ಸಂಬಂಧಪಟ್ಟ ಹಾಗೆ ಬಡ್ಜೆಟ್ ನಲ್ಲಿ ಎಲ್ಲಾ ಯೋಜನೆಗಳಿಗೂ ಒಂದಿಷ್ಟು ಹಣ ಅಂತ ಹೇಳಿ ವಿನಿಯೋಗ ಮಾಡ್ತಾ ಅಲೋಕೇಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಟ್ ಆದ್ರೆ ಯುವನಿಧಿ ಹಣಕ್ಕೆ ನಾವು ಇಷ್ಟು ಹಣ ಮುಡುಪಾಗಿ ಇಡ್ತೀವಿ ಅಂತ ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ ಅನ್ನೋ ಉದ್ದೇಶದಿಂದ ಯುವನಿಧಿ ಹಣ ಬಂದ್ ಮಾಡ್ಬಿಟ್ರ, ಯುವನಿಧಿ ಯೋಜನೆನೇ ಬಂದ್ ಮಾಡ್ಬಿಟ್ರ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಖಂಡಿತವಾಗ್ಲೂ ಆ ರೀತಿ ಇಲ್ಲ, ಹಣ ಬಂದೇ ಬರುತ್ತೆ. ತಾಳ್ಮೆಯಿಂದ ವೇಟ್ ಮಾಡಿ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಈಗ ಆಲ್ರೆಡಿ ಅಕ್ಟೋಬರ್, ನವೆಂಬರ್ ವರೆಗೂ ಬಂದಿದೆ. ಡಿಸೆಂಬರ್, ಜನವರಿ ಹಣ ಬರಬೇಕು. ನೀವು ಸೆಲ್ಫ್ ಡಿಕ್ಲರೇಷನ್ ಪ್ರತಿ ತಿಂಗಳು ಸಬ್ಮಿಟ್ ಮಾಡ್ತಾ ಇದ್ದೀರಾ. ನಿಮಗೆ ಯಾವ ತಿಂಗಳ ಹಣ ಬಂದಿದೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಡೌಟ್ ಇದ್ರೆ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬಹುದು, ಓಕೆನಾ. ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೇನೆ. ಸಂಜೆ ಸಾಧ್ಯವಾದರೆ ಲೈವ್ ಮಾಡ್ತೀನಿ, ಎಲ್ಲರೂ ಕೂಡ ಜಾಯಿನ್ ಆಗಿ. ನಿನ್ನೆ ಲೈವ್ ಮಾಡಕ್ಕಾಗಿಲ್ಲ, ಕಾದ್ ನೋಡೋಣ. ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಲೈವ್ ಅಪ್ಡೇಟ್ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.